ನಮಸ್ಕಾರ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಇವತ್ತಿನ ಜಾತಕ ಫಲ ಬಹಳ ವಿಶೇಷವಾದದ್ದು, ಯಾಕಂದ್ರೆ ಇವತ್ತು ರಾಮನವಮಿ. ನಮ್ಮ ಎಲ್ಲ ವೀಕ್ಷಕರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ. ರಾಮನವಮಿ ಅಂದ ತಕ್ಷಣ ಥಟ್ಟಂತ ನಿಮ್ಮೆಲ್ಲರಿಗೂ ನೆನಪಾಗೋದು ಕೋಸಂಬರಿ ಪಾನಕ. ಆದ್ರೆ ಅದರ ಜೊತೆಗೆ ರಾಮನವಮಿ ಆಚರಣೆಯ ವಿಶೇಷತೆ ಏನು, ಇದನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ರಾಮನವಮಿ ಆಚರಣೆಯ ಬಗ್ಗೆ, ವಿಶೇಷತೆಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಜ್ಞರಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಮನವಮಿ ಶುಭಾಶಯಗಳು ನಿಮಗೆ. ನಾಡಿನ ಸಮಸ್ತ ಜನತೆಗೆ ಈ ರಾಮನವಮಿ, ರಾಮ ಅಂದರೆ ಅಭಿರಾಮ, ಸಂತೋಷ, ಆನಂದ ಅಂತ ಆ ಎಲ್ಲ ಮಹತ್ತರವಾದ ಬ್ರಹ್ಮಾನಂದ ಏನಿದೆ ಅದೆಲ್ಲ ಕಡೆ ಹರಡಲಿ. ನಿಮಗೆ ಆ ಮನಸ್ಸು ಸಮಾಧಾನ ಸಿಗಲಿ. ನಿಮಗೂ ಶುಭಾಶಯಗಳು. ಇನ್ನು ರಾಮನ ಹಬ್ಬದ ಬಗ್ಗೆ ಬಹಳಷ್ಟು ವಿಚಾರವನ್ನ ನಿಮಗೆ ತಿಳಿಸ್ಕೊಡೋದಕ್ಕಿಂತ ಮೊದಲು ಈ ದಿನದ ವಿಶೇಷತೆ ಏನಿದೆ ಅದನ್ನ ಕೇಳೋಣ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಏನು, ಪಂಚಾಂಗ ಏನು ಹೇಳುತ್ತೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರತೌ ವಾಚನ್ನ ಸದದಾತ್ವನೇಕೈರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ರಾಮನವಮಿಯ ಮಹತ್ವ ಏನು ತಿಳಿಯೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ನವಮಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಸಾಮಾನ್ಯವಾಗಿ ಈ ವ್ರತಗಳನ್ನು, ಹಬ್ಬಗಳನ್ನು ಮಾಡುವಾಗ ವ್ರತೇ ಚಾಂದ್ರಮಸಂ ಶಸ್ತಂ ಅಂತ ಹೇಳಿದೆ. ಚಂದ್ರನ ಗತಿಯನ್ನು ಆಧರಿಸಿ ನಾವು ಆ ಹಬ್ಬವನ್ನು ನಿರ್ಣಯ ಮಾಡ್ತೀವಿ. ಹಾಗೇನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಚಂದ್ರ ಅಂದ್ಕೊಳ್ಳಿ ತಿಥಿ ಅಂತ. ಅಂದರೆ ಯಾವ ತಿಥಿ? ಉದಾಹರಣೆಗೆ ವಿನಾಯಕ ಚೌತಿ, ಭಾದ್ರಪದ ತೃತೀಯ, ಭಾದ್ರಪದ ಚೌತಿಯಲ್ಲಿ ಮಾಡ್ತಕ್ಕಂಥದ್ದು, ಇದೆಲ್ಲ ತಿಥಿಯನ್ನು ಆಚರಿಸಿ. ಅದೇ ರೀತಿಯಲ್ಲಿ ಈ ದೇವತಾ ಆರಾಧನೆಗಳು ಕೆಲವಿದ್ದಾವೆ. ಈಗ ಉದಾಹರಣೆಗೆ ಈ ದಿವಸವನ್ನು ತಗೊಳ್ಳಿ. ಅಲ್ಲಿ ತತಶ್ಚ ದ್ವಾದಶೇ ಮಾಸೆ ಚೈತ್ರೇ ನವಮಿಕೆ ತಿಥೋ ಅಂತ ಹೇಳುತ್ತೆ. ಶುಕ್ಲ ಪಕ್ಷದ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಶ್ರೀರಾಮಚಂದ್ರನ ಅವತಾರ ಆಯಿತು. ಹಾಗಾಗಿ ಈ ದಿವಸವನ್ನು ಎಷ್ಟೋ ಸಹಸ್ರ ವರ್ಷಗಳಿಂದ ಈ ಶ್ರದ್ಧೆಯನ್ನು ಇಟ್ಕೊಂಡು ಬಂದಿದೆ. ಈ ದಿವಸ ಶ್ರೀರಾಮಚಂದ್ರ ಹುಟ್ಟಿದ ಅನ್ನುವ ಕಾರಣಕ್ಕೆ. ಹೀಗಾಗಿ ಎಲ್ಲ ಕಡೆಗಳಲ್ಲಿ ಈ ದಿವಸ ರಾಮನವಮಿ, ರಾಮೋತ್ಸವಗಳು ನೆರವೇರುತ್ತೆ. ಬೀದಿಗಳಲ್ಲಿ ರಾಮನ ವಿಗ್ರಹಗಳನ್ನು ಅಥವಾ ರಾಮನ ಉತ್ಸವ ಮೂರ್ತಿಯನ್ನು ನಡೆದು ಸಾಕ್ತಕ್ಕಂಥ ಎಷ್ಟೋ ಮಂದಿಯನ್ನು, ಆ ರಾಮೋತ್ಸವದಲ್ಲಿ ಮುಳುಗ್ತಕ್ಕಂಥ ಎಷ್ಟೋ ಭಕ್ತ ಸಾಗರವನ್ನು ನಾವು ಈ ದಿವಸ ಕಾಣ್ತೀವಿ. ಪ್ರತಿಯೊಬ್ಬರೂ ಕೂಡ ರಾಮರ ಪೂಜೆಯನ್ನು, ರಾಮರ ಸೇವೆಯನ್ನು ಮಾಡಬೇಕು ತಪ್ಪದೆ ಈ ದಿವಸ. ಯಾಕೆ ಅಂದರೆ ಆನಂದಕ್ಕಾಗಿ, ಮಹದಾನಂದಕ್ಕಾಗಿ. ನಮಗೆ ಜೀವನ ಒಂದು ಆನಂದ ಅಂತ ಅನ್ನಿಸ್ಬೇಕಾಗಿದ್ದರೆ ಅದು ರಾಮರನ್ನು ಆರಾಧಿಸಬೇಕು, ರಾಮರನ್ನು ಆದರ್ಶವಾಗಿ ಇಟ್ಕೊಳ್ಬೇಕು, ರಾಮರ ದಾರಿಯಲ್ಲಿ ಸಾಗಬೇಕು. ಆ ಕಾರಣಕ್ಕಾಗಿಯೇ ಪೂಜೆ ನೆರವೇರ್ತಕ್ಕಂಥದ್ದು. ಹಾಗಾಗಿ ತಾವೆಲ್ಲ ಈ ದಿವಸ ತಪ್ಪದೇ, ಎಷ್ಟೇ ಕೆಲಸದ ಒತ್ತಡ ಇರಲಿ, ಎಷ್ಟೇ ನಿಮ್ಮ ಕಾರ್ಯದ ತುಡಿತಾ ಇರಲಿ, ಅದೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ಪಕ್ಕಕ್ಕಿಟ್ಟು ಶ್ರೀರಾಮರ ಸ್ಮರಣೆಯನ್ನು, ಶ್ರೀರಾಮನ ದರ್ಶನವನ್ನು ತಪ್ಪದೆ ಮಾಡಿ. ಇದು ನನ್ನ ವಿನಂತಿ. ಇನ್ನು ವೀಕ್ಷಕರೇ, ಇವತ್ತು ರಾಮನವಮಿ ಇರೋದ್ರಿಂದ ರಾಮನ ಆರಾಧನೆ ಹೇಗೆ ಮಾಡಬೇಕು, ರಾಮನ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಈಗ ರಾಮ ಅಂದ ತಕ್ಷಣ ನಾವು ನೋಡ್ತೀವಿ ಉತ್ತರ ಭಾರತದ ಕಡೆ ರಾಮ ಅಂತ ಅಂದರೆ ಇರುವಂತಹ ಭಕ್ತಿ, ಶ್ರದ್ಧೆ, ಪ್ರೀತಿ ಅದು ಬೇರೆಯೇ ಇದೆ. ದಕ್ಷಿಣ ಭಾರತದ ಕಡೆ ಅಷ್ಟಾಗಿ ರಾಮನವಮಿ ಪ್ರಚಲಿತದಲ್ಲಿ ಇಲ್ಲ. ಆದರೂ ಕೂಡ ಕೆಲವರು ರಾಮನವಮಿ ಅಂತ ಅಂದರೆ, ರಾಮನ ಹಬ್ಬ ಅಂತ ಅಂದರೆ ಬಹಳ ಭಕ್ತಿ ಭಾವದಿಂದ ಆಚರಣೆ ಮಾಡ್ತಾರೆ. ನಾನು ಕೇಳೋದು, ಈಗ ಹೇಗಿರಬೇಕು ಈ ರಾಮನ ಹಬ್ಬ ಅನ್ನೋದು? ರಾಮನ ಧ್ಯಾನವನ್ನ ಯಾವ ರೀತಿ ಮಾಡಬೇಕು, ಆರಾಧನೆ ಹೇಗಿರಬೇಕು? ಈಗ ಬೇರೆ ರಾಮ ಮಂದಿರ ನೂತನವಾಗಿ ನಿರ್ಮಾಣಗೊಂಡಿದೆ, ಬಹಳ ಖುಷಿಯಲ್ಲಿದ್ದಾರೆ ಜನ ರಾಮ ಅಂತ ಅಂದ್ರೇನೆ. ಹೌದು. ಇಲ್ಲ, ತಾವು ಹೇಳಿದ್ರಿ ಉತ್ತರ ಭಾರತದಲ್ಲಿ ಬಹಳ ಅಲ್ಲಿ ರಾಮರ ಆರಾಧನೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತ. ದಕ್ಷಿಣದಲ್ಲೂ ಹಾಗೇ ಇದೆ. ಏನಂದ್ರೆ ಇಲ್ಲಿ ನಮಗೆ ರಾಮ ಮಂದಿರದಂಥ ಮಂದಿರ ಇಲ್ಲ. ಹೌದು. ಹಾಗಾಗಿ ಆ ಪ್ರಭಾವ ಅಷ್ಟು ಕಾಣ್ತಾ ಇಲ್ಲ.
ಆದರೆ ಇಡೀ ದೇಶವನ್ನು ಬೆಸೆದವನು ಶ್ರೀರಾಮಚಂದ್ರ. ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ಆದರೆ ಅಯೋಧ್ಯೆಯಿಂದ ಲಂಕೆಯವರೆಗೆ ರಾಮ ಪ್ರತಿ ಊರಿನಲ್ಲಿ, ಪ್ರತಿ ರಾಜ್ಯದಲ್ಲಿ ಅವನು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೆಜ್ಜೆ ಇಟ್ಟ ಅಲ್ಲೆಲ್ಲ ಸೆಳೆದು ಬಿಟ್ಟಿದ್ದಾನೆ ಶ್ರೀರಾಮಚಂದ್ರ. ಈ ದಿವಸ ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋಗಿ ಇಲ್ಲಿ ಶ್ರೀರಾಮಚಂದ್ರ ಓಡಾಡಿದ, ಇಲ್ಲಿ ಸೀತೆ ನೀರನ್ನು ಕೊಡಲು, ಇಲ್ಲಿ ರಾಮ ಬಾಣ ಬಿಟ್ಟು ನೀರನ್ನು ಸೇವನೆ ಮಾಡಿದ. ಹೀಗೆ ಕರ್ನಾಟಕ ಅಷ್ಟೇ ಅಲ್ಲ, ನೀವು ಆತ ಉತ್ತರ ಪ್ರದೇಶದಿಂದ ಹಿಡಿದು ಲಂಕೆಯವರೆಗೆ ಈ ಒಂದು ಹಾದಿಯಲ್ಲಿ ಇಲ್ಲಿ ರಾಮ ಬಂದಿದ್ದ, ಇಲ್ಲಿ ರಾಮ ತಂಗಿದ್ದ, ಇಲ್ಲಿ ವನವಾಸ ಮಾಡಿದ್ರು, ಇಲ್ಲಿ ಅವರು ವಾಸವಾಗಿದ್ದರು ಅಂತಕ್ಕಂಥದ್ದನ್ನು ಕನೆಕ್ಟ್ ಮಾಡ್ಕೊಳ್ತೀವಿ ನಾವು. ಅದು ಯಾಕಪ್ಪ ಅಂದರೆ ರಾಮನ ಅನ್ಯಾದರ್ಶ ಗುಣ. ಹಾಗಾಗಿಯೇ ತಾನು ಈ ಹೊತ್ತಿಗೂ ಶ್ರೀರಾಮಚಂದ್ರ ಯಾಕೆ ಜನರ ಮನಸ್ಸಿನಲ್ಲಿ ಆ ಮಟ್ಟಕ್ಕೆ ಇದ್ದಾನೆ. ಈಗೂ ಮೊನ್ನೆ ಆ ರಾಮೋತ್ಸವ, ರಾಮನ ಪ್ರತಿಷ್ಠಾಪನೆ ಆದಾಗ ದೇಶ ಅಲ್ಲ ವಿದೇಶಗಳಿಂದಲೂ ಕೂಡ ಏನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅಂತಾರಲ್ಲ, ಆ ರೀತಿಯಲ್ಲಿ ಆ ಪ್ರತಿಷ್ಠಾಪನೆಯನ್ನು ನೋಡಿ ಕಣ್ಣು ತುಂಬಿಕೊಂಡು ಆ ಮನಸ್ಸನ್ನು ಒಂದು ಮನಸ್ಸಿನಲ್ಲೇ ಪ್ರತಿಷ್ಠಾಪನೆ ಮಾಡಿಕೊಂಡ್ರಲ್ಲ. ಯಾಕಾಗಿ ಇಷ್ಟು ವರ್ಷ ಸಹಸ್ರ ರಾಮ ಇದ್ದದ್ದು ತ್ರೇತಾಯುಗದಲ್ಲಿ, ಅದಾದಮೇಲೆ ದ್ವಾಪರ ಬಂತು, ಅದಾದಮೇಲೆ ಕಲಿಯುಗ ಪ್ರಾರಂಭವಾಗಿದೆ. ಅಂದರೆ ಯುಗಗಳು ಕಳೆದರೂ ಕೂಡ ಶ್ರೀರಾಮಚಂದ್ರನ ಗುಣಕ್ಕೆ ಒಂದು ಚೂರು ಚ್ಯುತಿ ಬಂದಿಲ್ಲ. ಯಾಕೆ ಅಂತಂದರೆ ಅವನು ಬದುಕಿದ ದಾರಿ ಹಾಗಿತ್ತು, ಅವನ ಜೀವನದ ಮಾರ್ಗದರ್ಶನ ಹಾಗಿತ್ತು. ಶ್ರೀರಾಮಚಂದ್ರರಿಗೆ ಪಾಠ ಮಾಡಿದಂಥವರು ವಸಿಷ್ಠರು ಹಾಗೂ ವಿಶ್ವಾಮಿತ್ರರು. ಎಂಥ ಗುರುವರಿಯರವರಿಬ್ಬರು ಅಂತಂದರೆ ಬ್ರಹ್ಮಜ್ಞಾನಿಗಳು, ಬ್ರಹ್ಮರ್ಷಿಗಳು. ದೊಡ್ಡವರ ಸಂಪರ್ಕ ಸಿಕ್ಕಾಗ ಆತ ಸಾಕ್ಷಾತ್ ದೇವರೇ ಆಗಿಬಿಡ್ತಾನೆ ಅಂತ. ಅವನು ದೇವರೇ, ಆದರೆ ಮನುಷ್ಯನಾಗಿ ಹುಟ್ಟಿದ. ಮನುಷ್ಯರಾದ ನಾವೆಲ್ಲ ಮನುಷ್ಯರೇ. ನಮಗೆ ಪಾಠ ಹೇಳ್ಕೊಡೋಕ್ಕೆ ಶ್ರೀರಾಮಚಂದ್ರ ಹುಟ್ಟಿದ್ದು. ಒಂದು ಕಷ್ಟವನ್ನು ಹೇಗೆ ತೊಗೊಳ್ಬೇಕು ನೋಡಿ. ಶ್ರೀರಾಮಚಂದ್ರರನ್ನು ನೀವು ಅಚ್ಚುಕಟ್ಟಾಗಿ ರಾಮಾಯಣ ಓದಿಬಿಟ್ರೆ ಯಾಕೆ ರಾಮರು ದೊಡ್ಡವರು ಅನ್ನಿಸ್ತಾರೆ, ಯಾಕೆ ರಾಮರ ಗುಣ ದೊಡ್ಡದು ಅನಿಸುತ್ತೆ ಅಂತಂದರೆ ಅವರು ನಡೆದುಕೊಂಡ ರೀತಿ ನೋಡಿ. ತಂದೆಯ ಜೊತೆಗೆ ತಾಯಿಯ ಜೊತೆಗೆ ತಂದೆ ತಾಯಿಗಳು ಕಿತ್ತಾಡಿಕೊಂಡಾಗ ಅವರು ಯಾವ ರೀತಿ ವರ್ತನೆ ಮಾಡಿದ್ರು, ಅವರಿಬ್ಬರಿಗೆ ಘರ್ಷಣೆ ತಂದಿರದ ಹಾಗೆ ತಾನೇ ಆಯಿತು ನಾನು ಹೋಗ್ತೀನಿ. ಕೈಕೇಯಿ ಬಂದು ಕೇಳ್ತಾಳೆ ದಶರಥನನ್ನು, ನನಗೆ ನೋಡಪ್ಪ ನೀನು ಪ್ರಾಮಿಸ್ ಮಾಡಿದ್ಯಾ ನನಗೆ ನನ್ನ ಮಗನ ಚಿಂತೆ ಇದೆ. ನೀನು ಆವತ್ತೇ ಹೇಳಿದ್ದೆ ನಿನ್ನ ಮಗನಿಗೆ ರಾಜ್ಯದ ಅಧಿಕಾರ ಸಿಗುತ್ತೆ, ಅವನಿಗೊಂದು ನೆಲೆಯಾಗುತ್ತೆ. ಆ ಉದ್ದೇಶದಲ್ಲೇ ನಮ್ಮಪ್ಪ ನಿನಗೆ ಪ್ರಾಮಿಸ್ ಮಾಡಿ ನನ್ನನ್ನು ಮದುವೆ ಮಾಡಿದ್ದು. ಹೀಗಾಗಿ ನನಗೆ ಆತಂಕ ಇದೆ, ಶ್ರೀರಾಮಚಂದ್ರನಿಗೆ ಹೋಗಿಬಿಟ್ರೆ ಆಮೇಲೆ ಕಥೆಯೇನು ಭರತನದ್ದು ಅಂತ ಹೇಳಿ ಅವಳು ಪಟ್ಟು ಹಿಡಿದ್ಲು. ಆ ತಂದೆ ತಾಯಿಗಳ ಘರ್ಷಣೆ ನಮ್ಮಲ್ಲೂ ಎಷ್ಟೋ ಜನಕ್ಕಿದೆ. ಆಸ್ತಿ ವಿಚಾರದಲ್ಲಿ ಎಷ್ಟು ಜನ ಈಗ ನಮ್ಮ ಕುಟುಂಬದಲ್ಲಿ ಕಿತ್ತಾಡಲ್ಲ. ಆದರೆ ತಂದೆ ತಾಯಿಗಳು ಸರಿ ಹೋಗಲಿ, ಅವರ ಕಿತ್ತಾಟ ದೂರವಾಗಲಿ ಅಂತ ಮಕ್ಕಳು ಎಷ್ಟರ ಮಟ್ಟಿಗೆ ನಿರ್ಣಯ ತೆಗೆದುಕೊಂಡು ಅವರನ್ನು ಸರಿಪಡಿಸೋ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಮಾಡಬೇಕು ಅನ್ನೋದನ್ನು ಶ್ರೀರಾಮಚಂದ್ರ ತೋರಿಸ್ಕೊಟ್ಟ. ನಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮಗಳು ಕಿತ್ತಾಡುವಾಗ ನಾವು ಸೈಲೆಂಟ್ ಆಗಿರೋದಲ್ಲ. ಆಯಿತು, ಏನು ಕೆಲಸ, ಏನು ಕಲಹ ಯಾಕಾಗಿ ಬಂದಿದೆ, ಆಯಿತು, ನಮ್ಮಿಂದ ನಾವು ಏನು ಮಾಡಬೇಕು. ರಾಮರು ಏವಮಸ್ತು ಗಮಿಷ್ಯಾಮಿ, ನೀನು 14 ವರ್ಷ ಕಾಡಿಗೆ ಹೋಗಬೇಕು ಅಂತ ಒಂದು ಮಾತು ಹೇಳಲ್ಲ ಅಷ್ಟೇ ಕೈಕೇಯಿ. ರಾಮರ ಮುಖದಲ್ಲಿ ಇಲ್ಲಿ ಬರೀತಾರೆ, ಅಂದರೆ ವಾಲ್ಮೀಕಿಗಳು ಚಿತ್ರಿಸ್ತಾರೆ, ಒಂದೇ ಒಂದು ವಿಕಾರದ ಗೆರೆ ಅವನ ಮುಖದಲ್ಲಿ ಮೂಡಲಿಲ್ಲ ಅಂತ. ನಾವೇನಾದರೂ ನಮ್ಮ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಈ ಆಸ್ತಿ ನಿನಗಿಲ್ಲ, ಬೇಡಪ್ಪ, ಒಂದು ಸಣ್ಣ ಭಾಗ, ಒಂದು ಅಮೌಂಟ್ ಅದು ನಿನ್ನ ಪಾಲಿಗೆ ಇಲ್ಲ ಅಂದ್ಬಿಟ್ರೆ ಎಷ್ಟು ವಿಚಲಿತರಾಗ್ಬಿಡ್ತೀವಿ ನಾವು. ಯಾಕಿಲ್ಲ, ಅದು ಇದು ಅಂತ ಹೋರಾಟವೇ ನಡೆದು ಬಿಡುತ್ತೆ. ಆದರೆ ರಾಮರು ಏವಮಸ್ತು ಗಮಿಷ್ಯಾಮಿ, ಆಯಿತು ಹಾಗೆ ಆಗಲಿ, ನಾನು ಹೊರಟೆ, ನಾರು ಮುಡಿ ಉಟ್ಕೊಂಡು ಹೊರಟು ಬಿಡ್ತಾರೆ. ಅಲ್ಲಿ ರಾಮರ ಪಾತ್ರ ನಮಗೆ ಆದರ್ಶವಾಗಬೇಕು. ನಮ್ಮ ಕುಟುಂಬದಲ್ಲಿ ಅಂಥ ಸಮಸ್ಯೆ ಬಂದಾಗ ನಾವು ರಾಮರ ಹಾಗೆ ನಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇನ್ನು ಭ್ರಾತೃವಾತ್ಸಲ್ಯ ನೋಡಿ, ಅಣ್ಣ ತಮ್ಮಂದಿರಲ್ಲಿ ಸಾಮಾನ್ಯವಾಗಿ ಕೋರ್ಟು ಕಚೇರಿ ಮೆಟ್ಲತ್ತಿರೋದು ಈ ಎಲ್ಲ ಕಥೆ ಜನರ ಪ್ರತಿ ಮನೆಯಲ್ಲೂ ಇದೆ ಇದು ಸಮಸ್ಯೆ. ಸಣ್ಣ ವಿಚಾರಕ್ಕೆ, ಸಣ್ಣ ಭಾಗಕ್ಕೆ, ಸಣ್ಣ ಜಮೀನಿಗೆ, ಸಣ್ಣ ಹಣಕ್ಕಾಗಿ ಏನಾಗುತ್ತೆ, ಕಿತ್ತಾಟ ಆಗುತ್ತೆ. ಬೇಡ ಅತ್ತಿಗೆ ನಾದಿನಿಯರು ಇವರ ಒಂದು ಕಿತ್ತಾಟ, ಇವರ ಒಂದು ಅಸಮಾಧಾನಗಳಿಂದಾಗಿ ಏನಾಗುತ್ತೆ, ಕೋರ್ಟ್ ಮೆಟ್ಲೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೆ ರಾಮರು
ಭರತನಿಗೆ ಅಂದ ತಕ್ಷಣ ಭರತನಿಗಾಗಿ ತಾನೇ, ಅವನು ಯಾರು, ನಾನು ಬೇರೆ ಇಲ್ಲ ಅವನು ಬೇರೆ ಇಲ್ಲ, ಆಯ್ತು ಅವನೇ ಮಾಡಲಿ, ಕಾಡಿ ಹೋದರು. ಭರತ ಯಾವ ರೀತಿ ರಿಯಾಕ್ಟ್ ಮಾಡ್ದ? ಭರತ ಅವರಮ್ಮನೇ ಬೈದ್ಬಿಟ್ಟ, ನೀನು ಮಾಡಿದ್ದೇನು, ನೀನು ಹೆಣ್ಣ, ನೀನು ತಾಯಿನ ನೀನು ಅಂತ ಬೈದು ಕಾಡಿಗೆ ಹುಡುಕೊಂಡು ಬಂದು ರಾಮರು ಎಲ್ಲಿ ಜಟೆ, ವಸ್ತುತಃ ರಾಮರು ಏನು ಪೂರ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಜಟೆಯನ್ನು ಕಟ್ತಾರೆ. ಆಲದ ಹಾಲನ್ನು ಹಾಕ್ಕೊಂಡು, ಯಾಕೆಂದರೆ ಕೂದಲೆಲ್ಲ ಬೆಳಿಬಾರ್ದು, ಅದು ಹಿಂಸೆ ಮಾಡಬಾರ್ದು ಅಂತ. ಅದೇ ರೀತಿಯಲ್ಲಿ ಭರತ ಮೊದಲಿಗೆ ಮಾಡಿದ್ದು, ನಾನು ಇನ್ಮೇಲೆ ಶಿಖೆ ಬಿಟ್ಬಿಡ್ತೀನಿ, ಅಣ್ಣ ಬಿಟ್ಟಿದ್ದಾನಲ್ವ ನಾನು ಅದನ್ನು ಮಾಡ್ತೀನಿ, ಅಣ್ಣ ನಾರುಮುಡಿ ನಾನು ನಾರುಮುಡಿ ಉಟ್ಕೋತೀನಿ, ಅಣ್ಣ ಕಾಡಲ್ಲಿದ್ದಾನಲ್ಲ ನಾನು ಪ್ರವೇಶ ಮಾಡೋದಿಲ್ಲ, ನಾನು ಇನ್ಮೇಲೆ ನಾನು ಹೊರಗಡೆ ಇರ್ತೀನಿ. ಯಾವ ಥರ ನಿರ್ಣಯ ಇದು? ಅಂಥ ತಮ್ಮಂದಿರಿಗೆ ಅಂಥ ಒಂದು ಗುಣ. ರಾಮರ ಬಳಿ ಬಂದು ಭರತ ಕೇಳ್ತಾನೆ, ಅಣ್ಣ ನಮ್ಮಮ್ಮ ತಪ್ಪು ಮಾಡಿದಾಳೆ, ದಯವಿಟ್ಟು ಕ್ಷಮಿಸ್ಬಿಡು, ನನಗೆ ವಹಿಸಿದ್ದಾಳಲ್ವ ಈಗ ಅಧಿಕಾರವನ್ನು, ನೀನು ನನಗೆ ಕೊಟ್ಟಿದ್ಯಲ್ಲ, ಅಧಿಕಾರಿಯಾಗಿ ನಾನು ಹೇಳ್ತಾ ಇದ್ದೀನಿ, ನೀನು ಬಿಟ್ಕೊಟ್ಬಿಡ್ತೀನಿ ಬಾ ಅಂತ ತನಗೆ ಬಂದ ಪಾಲನ್ನು ರಾಮರಿಗೆ ಮತ್ತೆ ಕೊಡ್ತಕ್ಕಂಥ ತಮ್ಮನ ಔದಾರ್ಯತೆ ಏನು? ಇದೆಲ್ಲ ನಾವು ಕಲ್ತ್ಕೊಳ್ಬೇಕಾಗಿರೋ ಪಾಠ. ಶಾಸ್ತ್ರಿಗಳೇ, ರಾಮನ ಬಗ್ಗೆ ಈ ರೀತಿ ತಿಳ್ಕೋಬೇಕಾದಂತಹ ವಿಚಾರಗಳು ಹಲವು ಇದೆ, ಕೇಳಿಸ್ಕೊಳ್ಳೋಕ್ಕೂ ಕೂಡ ಬಹಳ ಖುಷಿ ಆಗುತ್ತೆ. ಮುಂದುವರಿಸೋಣ. ಒಂದು ಚಿಕ್ಕ ವಿರಾಮದ ಸಮಯ ಆಗ್ತಾ ಇದೆ. ಜಾತಕ ಫಲ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ರಾಮನ ಕುರಿತಾದಂತಹ ಇಂತಹ ಹಲವು ವಿಚಾರಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.